ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಆಫೀಸ್ ಚಾನಲ್. ಇವತ್ತು ಶುಕ್ರವಾರ. ನಾನಿವತ್ತು ಒಂದು ಕೆಲಸವನ್ನೇ ಇಟ್ಕೊಂಡಿದ್ದೀನಿ, ತೋರಿಸ್ತೇನೆ. ಓಕೆನಾ? ಏನು ಕೆಲಸ ಇರ್ಬೋದು, ನಿಮ್ಗೆ ಆಶ್ಚರ್ಯ ಆಗ್ಬೋದು. ತುಂಬ ದಿನದಿಂದ ಅದಷ್ಟು ಕೆಲಸ ಮಾಡ್ಕೊಳ್ಳೋದು ಬಾಕಿ ಇದೆ. ಎಲ್ಲ ಕೆಲಸ ಮುಗಿದೆ. ನಮ್ಮ ಮನೆಗೆ ಎಲ್ಲ ಕ್ಲೀನಾಗಿ ಎಲ್ಲ ಜೋಡಿಸಿಟ್ಟಿರೋದು ಆಗಿದೆ. ಹಾಗೆ ಇವತ್ತು ಶುಕ್ರವಾರ ಅಲ್ವಾ, ಎಲ್ಲರೂ 8:30ಗೆ ಎಲ್ಲರೂ ಹೋಗ್ಬಿಟ್ರು, ಅವ್ರವ್ರ ಕೆಲಸಕ್ಕೆ ಹೋದ್ರಲ್ವಾ. ನಂತರ ನಾನು ಏನು ಮಾಡಿಕೊಂಡೆ ಗೊತ್ತಾ, ಬೆಳಿಗ್ಗೆ ನಂದು ಎಲ್ಲ ಕಡೆ ಕಸ ತೆಗೆದಾಗಿರತ್ತೆ. ಅಂದರೆ ಮನೆ ಹೊರಗಡೆ ಇರ್ಬೋದು, ಮನೆ ಒಳಗಡೆ ಇರ್ಬೋದು. ನಂತರ ಏನು ಮಾಡಿದೆ ಗೊತ್ತಾ, ರೂಮಿಗೆಲ್ಲ ನೆಲ ಒರೆಸ್ಕೊಂಡು ಡೋರ್ ಹಾಕಿ ಇಟ್ಕೊಬಿಡ್ತೀನಿ. ಯಾಕೆ ಗೊತ್ತಾ, ಇಲ್ಲಿ ಧೂಳಾಗಬಾರ್ದು ಅಂತ. ಮತ್ತು ನಾನೇನು ಹೋಗಲ್ಲಲ್ವ ಈಗ, ನನಗೆ ಅಲ್ಲೇನು ಕೆಲಸ ಇರಲ್ಲ. ನಂತರ ಈಗ ಪಾತ್ರೆ ತೊಳೆಯೋದಿದೆ, ಸುಮಾರು ಕೆಲಸ ಇದೆ. ಹಾಗೆ ಇವತ್ತು ಮಾವಿನ ಹಣ್ಣಂದು ಒಂದು ರೆಸಿಪಿ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬಾ ಸಖತ್ತಾಗಿರುತ್ತೆ, ನೀವು ತಿಂದರೆ ಬಿಡಲ್ಲ. ಯಾವ ರೀತಿ ಮಾಡ್ತೇನೆ ಅನ್ನೋದು ತೋರಿಸ್ತೀನಿ. ಈ ರೂಮಿಗಾದರೂ ಅಷ್ಟೇ, ಎಲ್ಲ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗ್ತಾರಲ್ವ, ಅಲ್ಲಲ್ಲೇ ಟವೆಲು ಬಟ್ಟೆ ಎಲ್ಲ ಇಡೋದು ಈ ರೀತಿ ಮಾಡ್ತಾರೆ. ಅದೆಲ್ಲ ಎತ್ತಿಟ್ಟು ಜೋಡಿಸಿಟ್ಟು ನೆಲ ಒರೆಸಿ ಇಟ್ಕೊಂಡಿದ್ದೆ. ಹಾಗೆ ಎಲ್ಲ ಕೆಲಸ ಆಗಿದೆ. ಅಂದರೆ ನೆಲ ಒರೆಸೋದಿರ್ಬೋದು ಆಗಿದೆ, ಪಾತ್ರೆ ತೊಳೆಯೋದಿದೆ, ನಗರಸಭೆ ನೀರು ಬಂದಿದೆ, ಪಾತ್ರೆ ತೊಳೆಯೋದಿದೆ, ಅಡುಗೆ ಮಾಡೋದಿದೆ, ಎಲ್ಲ ಆಗಿದೆ. ಬಟ್ಟೆ ಒಂದು ವಾಷಿಂಗ್ ಮೆಷಿನ್ಗೆ ಹಾಕೋದಿದೆ. ಇವತ್ತು ಸ್ವಲ್ಪ ಬೇಗ ಆಯಿತು ಕೆಲಸ. ಒಂದೊಂದು ದಿನ ದೇವ್ರದ್ದು ಪೂಜೆನೂ ಆಗಿರುತ್ತೆ ನಮ್ಮದು ಬೆಳಿಗ್ಗೆನೆ, ಎಲ್ರದ್ದು ಸ್ನಾನ ಎಲ್ಲ ಆಗಿರುತ್ತೆ. ನಂತರ ಬಟ್ಟೆ ವಾಶ್ ಮಾಡೋದಿದೆ. ಹಾಗೆ ನಾನು ತೋರಿಸ್ತೀನಿ ಏನು ಮಾಡ್ತೀನಿ ಅಂತ. ಓಕೆನಾ? ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ಸಪೋರ್ಟ್ ಮಾಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಡೈಲಿ ವ್ಲಾಗು ಮಾಡ್ತೀನಿ. ಈಗ ಏನಾದರೂ ಟಿಪ್ಸ್ ಇದ್ದರೆ ನಿಮಗೆ ಕೊಡ್ತೀನಿ, ಬ್ಯೂಟಿ ಟಿಪ್ಸ್ ಇದ್ದರೆ ಏನಾದರೂ. ಇವತ್ತು ಅದೇ ಹೇಳಿದ್ನಲ್ವ, ಮಾವಿನ ಹಣ್ಣನ್ನು ತೋರಿಸ್ತೀನಿ. ತುಂಬಾ ಸಖತ್ತಾಗಿರುತ್ತೆ ಗೊತ್ತಾ. ಅಂದರೆ ಅದನ್ನು ನಾನು ಅಂದರೆ ನಾನು ಮಾಡುವಾಗ ಹೇಳ್ತೀನಿ ಅದ್ರ ಬಗ್ಗೆ, ಈಗ ಬೇಡ. ಹಾಗೆ ಇವತ್ತು ಮತ್ತೇನು ಕೆಲಸ ಅಂದರೆ ಮತ್ತೇನಿಲ್ಲ, ಇವತ್ತು ಸಾಂಬಾರು ಮಾಡಬೇಕು. ಅದು ಯಾವ ಸಾಂಬಾರು ಮಾಡ್ತೀನಿ ಅಂತಲೂ ತೋರಿಸ್ತೀನಿ. ಅದು ಈಗಲೇ ಹೇಳಿದರೆ ಅಷ್ಟೇನು ಚೆನ್ನಾಗಿರಲ್ಲಲ್ವ, ಅದು ಮಾಡುವಾಗಲೇ ಹೇಳಬೇಕು. ಅದೇ ಹೇಗೆ ಮಾಡ್ತೀವಿ, ಏನು ಮಾಡ್ತೀವಿ ಅನ್ನೋದು. ಅಂದರೆ ಇಲ್ಲಿ ನಮ್ಮ ಊರಲ್ಲಿ ಮಳೆ 2 ದಿನ ಬಿತ್ತಲ್ವ, ತುಂಬ ಮಳೆ ಬಿತ್ತು. ನಂತರ ಏನಾಯಿತು ಗೊತ್ತಾ, ಮಳೆನೇ ಇಲ್ಲ, ಮೋಡ ತುಂತುರು ಮಳೆ ಬಿದ್ದಾಗೆ ಅನಿಸತ್ತೆ, ಮಳೆನೇ ಇಲ್ಲ. ಬಿಸಿಲು, ತುಂಬ ಬಿಸಿಲಿದೆಯಾ. ಇದ್ದ ನೀರು ಕಡಿಮೆ ಆಗಿಬಿಟ್ಟದೆ. ನಮ್ಮ ಬಾವಿಲಿರ್ಬೋದು, ಅಲ್ಲ ಹೊಳೆ ಎಲ್ಲ ಇದೆಯಲ್ವ ಈ ಕಡೆ, ಅಲ್ಲೆಲ್ಲ ನೀರೇ ಇಲ್ಲ. ನಮಗೆ ನೀರೇನು ತೊಂದರೆ ಸ್ವಲ್ಪ ಆಗ್ತಾಯಿದೆ. ಅಂದರೆ ಸಾಕಾಗತ್ತೆ, ಮೊದಲಿನ ಥರ ಖರ್ಚು ಮಾಡಲಿಕ್ಕೆ ಭಯ, ಎಲ್ಲಾದರೂ ಕಡಿಮೆ ಬೀಳ್ಬೋದು ಅಂತ. ಹೀಗೆ ಹೇಳಲಿಕ್ಕೆ ಬರಲ್ಲಲ್ವ ಈ ಮಳೆ ಬಿಸಿಲು ಬಂದುಬಿಟ್ರೆ ಇದ್ದ ನೀರು ಕೂಡ ಬತ್ತೋಗುತ್ತೆ. ಅದಕ್ಕೆ ಹಾಗೆ ನನ್ನ ವಿಡಿಯೋ ನೋಡಿ ಎಲ್ಲರೂ. ನಾನು ಇನ್ನು ಮುಂದೆ ಡೈಲಿ ವ್ಲಾಗನ್ನು ಹಾಕ್ತೀನಿ, ಬ್ಯೂಟಿ ಟಿಪ್ಸು ಕೊಡ್ತೀನಿ. ಹಾಗೆ ಏನಾದರೂ ಫುಡ್ ಬಗ್ಗೆ ಅಥವಾ ಅಡುಗೆದು ಏನಾದರೂ ಹಾಕ್ತೀನಿ, ಬ್ಯೂಟಿ ಟಿಪ್ಸು, ಟೈಲರಿಂಗ್ ಟಿಪ್ಸ್ ಏನಾದರೂ ಹಾಕ್ತಾ ಇರ್ತೀನಿ. ಓಕೆನಾ? ಸಪೋರ್ಟ್ ಮಾಡಿ ಎಲ್ಲರೂ ಕೂಡ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಹಾಕುವ ವಿಡಿಯೋ ನೋಟಿಫಿಕೇಷನ್ ಬರುತ್ತಲ್ವ, ನೀವು ಪಟ್ ಅಂತ ನೋಡ್ಬೋದು. ಓಕೆನಾ? ಬನ್ನಿ, ನಾನು ಇವತ್ತು ಏನೇನು ಕೆಲಸ ಮಾಡ್ತೀನಿ ವಿಡಿಯೋ ತೋರಿಸ್ತೀನಿ ನಿಮಗೆ. ಈಗ ಸ್ಟಾರ್ಟ್ ಮಾಡಬೇಕು. ನೀರಿನ ತೊಂದರೆ ಇದೆಯೋ, ನೀರಿನ ತೊಂದರೆ ಇರೋದ್ರಿಂದ ಈಗ ಪಾತ್ರೆ ತೊಳೆಯೋದಿದೆ, ಪಾತ್ರೆ ತೊಳ್ಕೊತೀನಿ. ನಂತರ ಅಲ್ಲೇ ಅಡುಗೆ ಮಾಡ್ತೀನಿ. ಎಲ್ಲ ಆಗಿದೆ, ಎಲ್ಲ ಕೆಲಸನೂ ಆಗಿದೆ. ಅಡುಗೆ ಮಾಡೋದು ಅಷ್ಟೇ. ಹಾಗೆ ಇದೆಯಲ್ವ ನಮ್ಮದು ಅದು ಇದು ಸಣ್ಣ ಪುಟ್ಟ ಜೋಡಿಸಿಡೋದು ಎಲ್ಲ ಇರುತ್ತೆ. ಓಕೆನಾ? ನಾನಿವತ್ತು ಅದಕ್ಕೆ ನಾನು ವ್ಲಾಗಲ್ಲಿ ಹೇಳ್ತಾ ಇರೋದೇನು ಗೊತ್ತಾ, ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರೋರಾದರೆ ನೋಡಿ, ನನ್ನ ವಿಡಿಯೋ ನೋಡಿ. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅಲ್ವಾ. ವಿಡಿಯೋ ಇದೆ, ಬ್ಯೂಟಿ ಟಿಪ್ಸ್ ಬಗ್ಗೆ ಇದೆ, ಹೆಲ್ತ್ ಟಿಪ್ಸು ಇದೆ. ನನಗೆ ಗೊತ್ತಿರೋ ವಿಡಿಯೋವನ್ನು ನಾನು ಮಾಡಿ ಹಾಕ್ತೀನಿ. ಟೇಲರಿಂಗ್ ವಿಡಿಯೋನೂ ಇದೆ. ನೀವು ಟೇಲರಿಂಗ್ ಬಗ್ಗೆ ಏನಾದರೂ ಟಿಪ್ಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಆದಷ್ಟು ತಿಳಿಸುವ ಪ್ರಯತ್ನ ಮಾಡ್ತೀನಿ. ಓಕೆನಾ? ಬನ್ನಿ, ಈಗ ಹೇಗಿದೆ ನಮ್ಮ ವಾತಾವರಣ, ಹೇಗಿದೆ ನಮ್ಮ ಕಡೆದು ಅದು ಕೂಡ ತೋರಿಸ್ತೀನಿ. ಮಾವಿನಕಾಯಿ, ಅದು ಮಾವಿನ ಹಣ್ಣು ಅಲ್ಲ. ಅಂದರೆ ನಾನು ನಿನ್ನೆ ಇಲ್ಲಿ ಮಾರ್ಕೆಟ್ ಕಡೆ ಹೋಗಿದ್ನಲ್ವ, ಅಲ್ಲಿ ಏನಾಯಿತು ಗೊತ್ತಾ, ಒಂದು ಮರ ಕಡ್ದಿದ್ರು. ಅಲ್ಲಿ ಒಬ್ಬರು ನನ್ನ ಫ್ರೆಂಡ್ಸ್ ಇದ್ದರು, ಅವರು ಫ್ರೆಂಡ್ಸ್ ಮನೆಯೇ ಅದು. ಅಲ್ಲಿ ಮರ ಕಡ್ದು ಕಾಯೆಲ್ಲ ಬೆದಿತ್ತು. ಅವರೆಲ್ಲ ಜೋಡಿಸಿ ಇಡ್ತಾ ಇದ್ದರು. ತುಂಬಾ ಇತ್ತು, ತುಂಬ ಅಂದರೆ ಒಂದು 100-200 ಇರ್ಬೋದೇನೋ ಅಷ್ಟಿತ್ತು. ನನಗೇನು ಮಾಡಿದ್ರು ಗೊತ್ತಾ, ಒಂದು 20-30 ಕೊಟ್ಟರು ತಗೊಂಡೋಗಿ ಅಂತ. ಲಕ್ಕಿ ಅಲ್ವ ನಾನು. ಅದು ತುಂಬ ಚೆನ್ನಾಗಿರೋ ಮಾವಿನಕಾಯಿ, ಅದು ತುಂಬಾ ಸಖತ್ತಾಗಿ ಆಗುತ್ತೆ. ಉಪ್ಪಿನಕಾಯಿನೂ ಕೂಡ ಮಾಡ್ಬೋದು. ಬೆಲ್ಲ ಮತ್ತು
ಖಾರ ಹಾಕಿ ಅದು ಕೂಡ ಮಾಡ್ಬೋದು. ನಾನು ತೋರಿಸ್ತೀನಿ, ನೀವು ನೋಡಿ ಒಂದ್ಸಲ ಮಾಡಿ ನೀವು ಕೂಡ. ಅದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೊಡಲ್ಲಲ್ವಾ, ಅವರು ನನ್ನ ಕ್ಲೋಸ್ ಫ್ರೆಂಡ್ಸ್ ಅಂದರೆ ಏನು ಗೊತ್ತಾ, ಬಟ್ಟೆ ಸ್ಟಿಚ್ ಮಾಡ್ತಾರೆ. ತುಂಬ ದಿನದಿಂದ ಬಟ್ಟೆ ಸ್ಟಿಚ್ ಮಾಡಿಕೊಡ್ತಿದ್ನಲ್ವ ನಾನು. ನಮ್ಮ ಮನೆಗೆ ಬಂದು ಬಟ್ಟೆ ಕೊಟ್ಟು ಹೋಗ್ತಿದ್ರು. 1 ತಿಂಗಳ ಟೈಮ್ ಕೊಡ್ತಿದ್ರು. ಸಾರಿ ಇರ್ಬೋದು, ಚೂಡಿ ಇರ್ಬೋದು. ನಾನು ಪ್ರೀತಿಯಿಂದ ಸ್ಟಿಚಿಂಗ್ ಮಾಡ್ಕೊಡ್ತಿದ್ನಲ್ವ. ಯಾವಾಗಾದರೂ ಅರ್ಜೆಂಟ್ ಬೇಕು ಅಂದರೂ ಕೂಡ ನಾನು ಮಾಡಿಕೊಡ್ತೀನಿ. ಆ ರೀತಿ ಸೊಕ್ಕೆಲ್ಲ ಮಾಡಲ್ಲ ಯಾವತ್ತು. ಹಾಗಾಗಿ ಅವ್ರಿಗೆ ನಾನು ಅಂದರೆ ತುಂಬ ಇಷ್ಟ. ತಗೊಂಡೋಗಿ ನಾನು ತಲೆ ಬಗ್ಸ್ಕೊಂಡು ಬರ್ತಾ ಇದ್ದೆ ಸುಮ್ಮನೆ ಆ ಕಡೆಯಿಂದ. ಬರ್ತಾ ಇರುವಾಗ ಅವರೇ ಕರೆದು ಮಾತಾಡ್ಸೋದ್ರು, ಎಲ್ಲೋಗಿದ್ದೀರಾ ಅಂತ. ನಾನು ನಮ್ಮ ಅಮ್ಮನ ಬಿಡ್ಲಿಕ್ಕೆ ಹೋಗಿದ್ನಲ್ವ, ಹಾಗೆ ಮಾವಿನಕಾಯಿ ಇದೆ ತಗೊಂಡೋಗಿ ಅಂತ ಕೊಟ್ಟರು. ಸುಮಾರು ಕೊಟ್ಟಿದ್ದಾರೆ ಗೊತ್ತಾ, ಒಂದು 25-30 ಆಗ್ಬೋದು ಏನೋ. ತುಂಬ ದಿನ ಇರತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ನಾನು ಮಾಡ್ತೀನಿ, ಹೇಗೆ ಮಾಡಬೇಕು ಅನ್ನೋದು ತೋರಿಸ್ತೀನಿ. ನೀವು ಒಂದು ಸಲ ಮಾಡಿ ಟೇಸ್ಟ್ ನೋಡಿ, ತುಂಬಾ ಸಖತ್ತಾಗಿರುತ್ತೆ. ಇದು ನಮ್ಮಮ್ಮ ಮಾಡ್ತಾ ಇರೋ ರೆಸಿಪಿ ಅಂತ ಹೇಳ್ಬೋದು. ಎಲ್ಲರೂ ಮಾಡ್ತಾರೆ ಅನಿಸ್ಬೋದು, ಆದರೆ ನಾನು ಮಾಡೋದು ರೀತಿ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಓಕೆ, ನಾನು ನೋಡಿ ನೀವು ಟೇಸ್ಟ್ ಮಾಡುವವಳು ನೀವು ಬರೀ ನೋಡೋದೇ ಆಗತ್ತೆ, ನೀವು ನೋಡಬೇಕು ಅಷ್ಟೇ. ಆದರೆ ನೀವು ನಿಮ್ಮ ಮನೇಲಿ ಮತ್ತೊಮ್ಮೆ ಟ್ರೈ ಮಾಡಬೇಕು ಅಷ್ಟೇ. ಟ್ರೈ ಮಾಡಿ ಟೇಸ್ಟ್ ಮಾಡಬೇಕು. ಓಕೆನಾ? ಬನ್ನಿ ಹಾಗಾದರೆ ನಾನು ತೋರಿಸ್ತೀನಿ ಏನೆಲ್ಲ ಮಾಡ್ತೀನಿ ಅಂತ. ನಮ್ಮ ಕಡೆ ವಾತಾವರಣ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ತುಂಬಾನೇ ಮೋಡ ಇದೆ, ಮಳೆ ಇಲ್ಲ, ಬಿಸಿಲು ಕೂಡ ಇಲ್ಲ. ಮಳೆ ಅಂತೂ ಸ್ವಲ್ಪನೂ ಇಲ್ಲ. 1-2 ದಿನ ಮಳೆ ಬಿತ್ತು, ನಂತರ ಮಳೆನೇ ಇಲ್ಲ ಅನ್ಬೋದು. ಮಳೆ ಇಲ್ಲ ಮತ್ತು ಬಿಸಿಲು ಒಂದೊಂದ್ಸಲ ಬರುತ್ತಲ್ವಾ. ಈ ರೀತಿ ಆದಾಗ ಏನಾಗುತ್ತೆ ಗೊತ್ತಾ, ನೀರು ಕೂಡ ಬತ್ತೋಗ್ಬಿಡತ್ತೆ. ಬಾವಿಯಲ್ಲಿ ನೀರಿದ್ರು ಕೂಡ ಬತ್ತೋಗ್ಬಿಡತ್ತೆ. ವಾತಾವರಣ ನೋಡಿದ್ರೆ ಇಲ್ಲೇನು ತುಂಬಾ ಮಳೆ ಆಗ್ತಾ ಇದೆ, ತುಂಬಾ ಧಾರಾಕಾರ ಮಳೆ ಬೀಳ್ತಾ ಇದೆ ಅನ್ಸತ್ತೆ. ಸ್ವಲ್ಪನೂ ಮಳೆ ಇಲ್ಲ. ನಾನಿವತ್ತು 1 ಕೆಜಿ ಜೋಳ ತಗೊಬಂದಿದ್ನಲ್ವಾ, ಅದನ್ನು ತೊಳೆದು ಇಟ್ಟಿದ್ದೆ. ಈಗ ಅಂದ್ರೆ ಅದು ನೀರು ಅವೇ ಆಗ್ಬೇಕಲ್ವಾ, ಹಿಟ್ಟು ಮಾಡ್ಕೊಬರ್ಬೇಕು. ಅಂದ್ರೆ ಬಿಸಿಲೇ ಬೇಕು ಅಂತೇನಿಲ್ಲ. ಜೋಳ ಅಥವಾ ಗೋಧಿ, ರಾಗಿ ತೊಳೆದಾಕಿದಾಗ ಈ ರೀತಿ ನಾವು ಅಂದ್ರೆ ತುಂಬಾ ದೊಡ್ಡ ಬಟ್ಟೆ ತಗೋಬೇಕು. ಈ ರೀತಿ ಡ್ರೈ ಮಾಡಿದ್ರೆ 1 ದಿನದಲ್ಲಿ ಡ್ರೈ ಆಗಿಬಿಡತ್ತೆ, ಹಿಟ್ಟು ಮಾಡ್ಕೊಂಡು ಬರ್ಬೋದು. ಅದು ಜೋಳ. ಇವತ್ತು ಜೋಳದ ರೊಟ್ಟಿ ಮಾಡೋಣ ಅಂತ ಇದ್ದೆ ರಾತ್ರಿಗೆ. ನಾನು ತೋರಿಸ್ತೀನಿ. ನನಗೇನು ಜೋಳದ ರೊಟ್ಟಿ ಮಾಡ್ಲಿಕ್ಕೆ ಬರಲ್ಲ, ಚಪಾತಿ ಮಾಡದ ಹಾಗೆ ಮಾಡ್ತೀವಿ ನಾವು. ಸಾಧಾರಣಕ್ಕೆ ಆಗತ್ತೆ. ಅಂದ್ರೆ ಈ ಜೋಳದ ರೊಟ್ಟಿ ಮಾಡ್ತಾರಲ್ವಾ, ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಬರಲ್ಲ. ಆದ್ರೂ ಮಾಡ್ತೀನಿ, ಚಪಾತಿ ರೀತಿಲಿ ಮಾಡಿ ತಿನ್ಬಹುದು. ಈ ರೀತಿ ನಾವು ಮನೆಯಲ್ಲೇ ಮಳೆಗಾಲ ಇದ್ದಾಗ ಮನೆ ಒಳಗಡೆ ಗಾಳಿಗೆ ಒಣಗ್ಬಿಡತ್ತೆ. ಬೆಳಿಗ್ಗೆ ತೊಳೆದು ನೀರೆಲ್ಲ ತೆಗೆದು ಡ್ರೈ ಮಾಡ್ಲಿಕ್ಕೆ ಇಟ್ಟಿದ್ರೆ ಗಾಳಿಗೆ ಒಣಗ್ಬಿಡತ್ತೆ. ಆಯ್ತಾ? ದೇವ್ರದ್ದು ಪೂಜೆನೂ ಆಗಿದೆ ಇವತ್ತು. ಇವತ್ತು ನಾನು ಹೇಳಿದ್ನಲ್ವಾ ಕೆಲಸ ಇದೆ ಅಂತ. ಎಲ್ಲ ಸ್ಕೂಲಿಗೆ ಹೋದ್ರಲ್ವಾ, ಅಲ್ಲಲ್ಲೇ ಇಟ್ಟು ಹೋಗಿದ್ದಾರೆ ನೋಡಿ. ಎಲ್ಲ ತಗೊಳ್ತಾರ, ಅಲ್ಲಲ್ಲೇ ಟೇಬಲ್ ಮೇಲೆ ಅಲ್ಲಿ ಇಲ್ಲಿ ಇಟ್ಟು ಹೋಗ್ತಾರೆ. ಇದೆಲ್ಲ ನೀಟಾಗಿ ಇಡ್ಲಿಕ್ಕೆ ಸುಮಾರು ಹೊತ್ತು ಬೇಕು. ನಾನು ಹೇಳಿದ್ನಲ್ವಾ ಮಾವಿನಕಾಯಿ ಕೊಟ್ಟಿದ್ರು ಅಂತ. ಇದನ್ನ ಈಗ ಮಾವಿನಕಾಯಿಂದು ರೆಸಿಪಿ ಮಾಡಬೇಕು. ತುಂಬಾ ಚೆನ್ನಾಗಿ ಆಗತ್ತೆ. ಇದು ಮಾವಿನಕಾಯಿಂದು ಗೊಜ್ಜು ಅಂತಾನು ಹೇಳ್ಬಹುದು, ತುಂಬಾನೇ ಸಖತ್ತಾಗಿರತ್ತೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆನಾ? ಚೆನ್ನಾಗಿದೆ ಮಾವಿನಕಾಯಿದು, ತುಂಬಾನೇ ಚೆನ್ನಾಗಿರೋದು. ಅಂದ್ರೆ ಮಾಂಸ ಇದೆ ಇದರಲ್ಲಿ. ಹಾಗೆ ಒಂದಿಷ್ಟು ಸಾಮಾನಿದೆ ಹೇಳಿದ್ನಲ್ವ, ಎಷ್ಟು ದಿನದಿಂದ ಎಲ್ಲ ಬೇಡದೆ ಇರೋದು, ಬೇಕಾಗಿರೋದು ಎಲ್ಲ ಈ ಕಡೆ ಇಟ್ಟಿದ್ದೆ ನಾನು. ಇದೆಲ್ಲ ಜೋಡಿಸಿ ಇಡ್ಬೇಕು, ಜೋಡಿಸಿ ಇಟ್ಕೋಬೇಕು. ಅಂದ್ರೆ ಸುಮಾರು ದಿನ ಆಯ್ತು ಇಡೋಣ ಅಂದ್ರೆ ಆಗ್ತಾನೇ ಇಲ್ಲ. ಇದ್ರಲ್ಲಿ ಒಂದೆಷ್ಟು ವಸ್ತು ಬೇಕು, ಇನ್ನು ಕೆಲವೊಂದು ಬೇಡ. ಎಲ್ಲವೂ ಇದೆ ನೋಡಿ, ಬೇಕಾಗಿರೋದು ಬೇಡದೆ ಇರೋದು ಎಲ್ಲ ತುಂಬಿಕೊಂಡಿದೆ. ಅಂದ್ರೆ ಈಗ ಮನೆ ಒಳಗಡೆ ಏನಿದೆ ಗೊತ್ತಾ, ಎಲ್ಲ ವಸ್ತುನು ನಮ್ಗೆ ಬೇಕಾಗಿರೋ ವಸ್ತುವನ್ನೇ ಇಟ್ಕೊಂಡಿದ್ವಿ. ಇವಿಷ್ಟು ವಸ್ತು ಈಗ ಹೊರಗಡೆ ಹಾಕಿ ಇಟ್ಟಿರೋದು. ಇದನ್ನ ನೀಟಾಗಿ ಇಟ್ಕೋಬೇಕು. ಸಣ್ಣ ಪುಟ್ಟ ಎಲ್ಲ ಇವೆ, ಎಲ್ಲ ಮಿಕ್ಸ್ ಆಗಿ ಇವೆ. ನಮ್ದು ಮನೆ ಗೃಹ ಪ್ರವೇಶದ ಟೈಮಲ್ಲಿ ಎಲ್ಲ ಮೇಲ್ಗಡೆ ಅಲ್ಲಿ ಇಲ್ಲಿ ಎತ್ತಿಟ್ಟಿರೋದು. ಇದು ಯಾವಾಗಾದ್ರೂ ಬೇಕಾಗಬಹುದು ಅಂತ. ಕೆಲವೊಂದು ಬೇಕು, ಕೆಲವೊಂದು ಬೇಡ. ಎಲ್ಲ ಜೋಡಿಸ್ಬೇಕು. ಇದಕ್ಕೆ ಈಗ 1 ಅವರ್ ಬೇಕು. ಇವತ್ತಿನ ಕೆಲಸ ಇದೆ. ಅಂದ್ರೆ ದಿನದಲ್ಲಿ ಒಂದು ದೊಡ್ಡ ಕೆಲಸ ಮಾಡ್ತೀವಲ್ವಾ, ಆ ಕೆಲಸ ಅಂದ್ರೆ ಇದೆ ಅನ್ಸತ್ತೆ ಇವತ್ತು. ಅಡಿಗೆ ಒಂದು ಸ್ವಲ್ಪ ಮಾಡೋದಿದೆ, ಅಂದ್ರೆ ಸಾಂಬಾರ್ ಮಾಡೋದಿದೆ ಮತ್ತು ಮಾವಿನಕಾಯ್ದು ರೆಸಿಪಿ ಮಾಡೋದಿದೆ. ಮನೆ ಆದ್ಮೇಲೆ ಎಲ್ಲ ವಸ್ತು ಬೇಕಲ್ವಾ, ತಂದಿಟ್ಕೋತೀವಿ. ಕೆಲವೊಮ್ಮೆ ಅದು ಬೇಡ ಅನ್ಸತ್ತೆ, ಕೆಲವೊಮ್ಮೆ ನಾವು ಬೇಡ ಅಂತ ಹೊರಗಡೆ ಹಾಕಿದಾಗ ಅದು ಬೇಕು ಅನ್ಸತ್ತೆ. ಇದೆಲ್ಲ ಸ್ಪೂನ್ ಬೇಡದೇ ಇರೋದು. ಅಂದ್ರೆ ಒಂದು ರೀತಿದಿಲ್ಲ, ಇದು ಬೇರೆ ಬೇರೆ ಎಲ್ಲ ಮಿಕ್ಸ್ ಆಗಿದೆ.
ಈ ರೀತಿ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ, ಒಂದೇ ಸೈಜಲ್ಲಿ ಇರಬೇಕು, ಒಂದೇ ರೀತಿ ಇರಬೇಕು, ತುಂಬಾ ಚೆನ್ನಾಗಿರುತ್ತೆ. ಸ್ಪೂನ್ ಎಲ್ಲ ಇವೆ ನೋಡಿ, ಎಲ್ಲ ಬಿಡದೆ ಇರೋದಿಲ್ಲ. ಇದೆಲ್ಲ ಒಂದು ಚೀಲದಲ್ಲಿ ಹಾಕಿ ಕಟ್ಟಿಡ್ಬೇಕು, ಯಾವಾಗಾದ್ರೂ ಬೇಕು ಅಂದಾಗ ತೆಗಿಬಹುದಾ. ಬೇಕಾಗಿರೋದನ್ನ ಇಟ್ಕೊತೀನಿ, ಎಲ್ಲ ಬೇಕಾಗಿರೋದು ಇದೆ, ಆದ್ರೂ ಒಂದು ಚೀಲದಲ್ಲಿ ಹಾಕಿ ಒಂದು ಸೈಡ್ ಇಟ್ಟಿದ್ರೆ. ಇದು ನಮ್ಮ ಮದುವೆ ಫೋಟೋ ಇಲ್ಲಿ ಬಂದಿದೆ. ಹೇಗ್ ಬಂದಿದೆ ಗೊತ್ತಾಗಿಲ್ಲ, ಎಲ್ಲೋ ಒಂದು ಪೇಪರಲ್ಲಿ ಅಂದ್ರೆ ಒಂದು ಬುಕ್ಸ್ ಅಲ್ಲಿ ಇಟ್ಟದ್ದು ಹೊರಗೆ ಬಂದಿದೆ ಅನ್ಸುತ್ತೆ. ಟೇಲರಿಂಗ್ ವಸ್ತು ಎಲ್ಲ ಇದೆ, ಎಲ್ಲ ಮಿಕ್ಸ್ ಆಗಿದೆ. ನಾವೊಂದು ಮೊದ್ಲೊಂದು ನಾಯಿ ಸಾಕಿದ್ರ, ನಾಯಿ ಚೈನ್ ಕೂಡ ಇದೆ. ಅದು ಬೇಕು, ಇಟ್ಕೊಂಡಿದೆ ಯಾವಾಗಾದ್ರೂ ನಾಯಿ ಮರಿ ತಂದಾಗ. ನೋಡಿ, ಈಗ ಸಾಂಬಾರ್ ರೆಡಿ ಆಯ್ತು. ಫ್ಲವರ್ ಮತ್ತು ಬಟಾಣಿ ಹಾಕಿ ಸಾಂಬಾರು. ನಾನು ಈ ರೀತಿ ಸಾಂಬಾರ್ ಮಾಡುವಾಗ ತುಂಬಾ ಖಾರ ಮಾಡಲ್ಲ, ಹುಳಿ ಮಾಡಲ್ಲ, ತುಂಬಾನೇ ಸಖತ್ತಾಗಿರತ್ತೆ, ಟೇಸ್ಟ್ ಬರುತ್ತೆ. ಹುಳಿ ಮಾಡಬಾರ್ದು, ಟೊಮೆಟೊ ಅಷ್ಟೇ ಹಾಕ್ಬೇಕು. ಹಾಗೆ ಮಾವಿನಕಾಯಿಯನ್ನ ನಾನು ಹಚ್ಚಿ ಇಟ್ಟಿದ್ನಲ್ವಾ, ಬೇಯಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ನೀರನ್ನ ಸ್ವಲ್ಪ ಜಾಸ್ತಿ ಹಾಕಿ ಬೇಯಿಸ್ಕೋಬೇಕು. ನಂತರ ಇದಕ್ಕೆ ಖಾರ ಪುಡಿ ಹಾಕಿ ಮತ್ತೆ ಬೇಯಿಸ್ಬೇಕು. ಹಳದಿ ಪೌಡರ್ ಕೂಡ ಸ್ವಲ್ಪ ಹಾಕ್ಬೇಕು. ಹಾಗೆ ಸ್ವಲ್ಪ ಖಾರ ಪುಡಿ ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡಿದಾಗ ತುಂಬಾನೇ ಸಖತ್ತಾಗಿರುತ್ತೆ ಗೊತ್ತಾ. ಇದು ನೀವು ಒಂದು ವಾರ ಇಟ್ಕೊಂಡು ತಿನ್ಬಹುದು, ಈ ರೀತಿ ಮಾಡಿ ಇಟ್ಕೊಂಡ್ರೆ ತುಂಬಾನೇ ಸಖತ್ತಾಗಿರತ್ತೆ. ಇದು ಮಾವಿನಕಾಯಿ ಒಳ್ಳೇದಿದೆ, ಎಲ್ಲ ಮಾಂಸನೇ ಇದೆ, ತಿಂತಾನೆ ಇರ್ಬೇಕು ಅನ್ಸತ್ತೆ, ಆ ರೀತಿ ಇದೆ. ನೀವು ಒಮ್ಮೆ ಮಾಡಿ ಇದೇ ರೀತಿ. ಒಂದಿಷ್ಟು ಮಾವಿನಕಾಯಿ ಇರತ್ತಲ್ವ, ಅಂದ್ರೆ ಇದು ಮಾವಿನಕಾಯಿ ಸ್ವಲ್ಪ ಹಣ್ಣಿಗೆ ಬಂದಿರೋದು, ಸ್ವಲ್ಪ ಸ್ವೀಟ್ ಅಂಶ ಇದೆ. ಸ್ವಲ್ಪ ಖಾರ ಪುಡಿ ಹಾಕ್ಬೇಕು, ಅಂದ್ರೆ ನಿಮ್ಗೆ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ. ನಾವು ತುಂಬಾ ಖಾರ ತಿನ್ನಲ್ಲ ನಾವು, ಅದಕ್ಕೆ ನಾನು ಒಂದ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಖಾರನು ಕೂಡ ಹಾಕಿ ಬೇಯಿಸ್ಬೇಕು, ಅಂದ್ರೆ ಅದೆಲ್ಲ ತಕೋಬೇಕು. ನಂತರ ಸ್ವಲ್ಪ ಉಪ್ಪು ಹಾಕ್ಬೇಕು, ತುಂಬಾ ಉಪ್ಪು ಹಾಕ್ಬಾರ್ದು. ಉಪ್ಪು ಹಾಕಿ ಬೆಂದಿರ್ಬೇಕು, ಅದು ಕೂಡ ಉಪ್ಪು ತಕೋಬೇಕು, ಖಾರ ಮತ್ತು ಉಪ್ಪು ತಕೋಬೇಕು. ನಂತರ ಬೆಲ್ಲ ಹಾಕ್ಬೇಕು. ನಾನಿಲ್ಲಿ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ, ಯಾಕೆ ಗೊತ್ತಾ, ನಮ್ಗೆ ಇಷ್ಟ, ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೆ ತುಂಬಾ ಇಷ್ಟ ಆಗತ್ತೆ, ಅದಕ್ಕೆ. ಈಗ ಉಪ್ಪು ಹಾಕಿದ್ನಲ್ವಾ, ಖಾರ ಪುಡಿ ಹಾಕಿದೆ, ಬೆಲ್ಲ ಹಾಕಿದೆ, ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಮತ್ತೊಂದು 2 ನಿಮಿಷ ಚೆನ್ನಾಗಿ ಬೇಯಬೇಕು. ಅಂದ್ರೆ ಅದೆಲ್ಲ ತಕೋಬೇಕು, ಬೆಲ್ಲನೂ ಕೂಡ ತಕೋಬೇಕಲ್ವಾ, ಸಖತ್ತಾಗಿರತ್ತೆ. ನೀವು ನೋಡಿ, ನಾನು ಮಾಡ್ತೀನಿ ಲಾಸ್ಟ್ ಹೇಗಾಗತ್ತೆ ಅಂತ. ಸಾಂಬಾರು ಕುದಿತಾ ಇದೆ, ಆಯ್ತು. ಇದಕ್ಕೆ ಒಂದು ಒಗ್ಗರಣೆ ಬೇಕಂತೇನಿಲ್ಲ ಇದಕ್ಕೆ ಒಂದಿಷ್ಟು ಕರಿಬೇವನ್ನ ಹಾಕಿ ಕುದಿಸ್ಬಿಟ್ರೆ ಆಯ್ತು. ಇಲ್ಲಾಂದ್ರೆ ಲಾಸ್ಟ್ ಕರಿಬೇವು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಬಿಡ್ಬೇಕು. ಅದು ಒಂದ್ ರೀತಿ ಸ್ಮೆಲ್ ಬರ್ತಾ ಇರತ್ತೆ. ಕುದಿಸ್ಬಾರ್ದು, ಕುದಿಸಿದ ನಂತರ ಕರಿಬೇವನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಡ್ಬೇಕು. ಆವಾಗ ಅದು ಒಂದ್ ರೀತಿ ಕರಿಬೇವಿಂದು ಘಮ ಬರುತ್ತೆ. ಆಯ್ತಲ್ವಾ, ಇವತ್ತಿಂದಿದೆ. ರೈಸ್ ಮಾಡಿಲ್ಲ, ಯಾಕೆ ಗೊತ್ತಾ, ನಾನು ಒಬ್ಳೇ ಇರೋದ. ರಾತ್ರಿದು ಸ್ವಲ್ಪ ರೈಸ್ ಇದೆ, ರಾತ್ರಿದು ಮಾವಿನಕಾಯಿಂದ ಸಾಂಬಾರು ಮತ್ತು ರೈಸ್ ಇದೆ, ಅದನ್ನೇ ಊಟ ಮಾಡ್ತೀನಿ. ಅಂದ್ರೆ ಚೆನ್ನಾಗಿರತ್ತಲ್ವಾ, ರಾತ್ರಿ ಮಾಡೋದಾದ್ರೂ ಚೆನ್ನಾಗಿರುತ್ತೆ. ಅಂದ್ರೆ ನಿನ್ನೆ ಬೆಳಿಗ್ಗೆ ಮಾಡಿರೋದಾದ್ರೆ ಒಂದ್ ರೀತಿ ಆಗಿರುತ್ತೆ, ರಾತ್ರಿ ಮಾಡಿರೋದಾದ್ರೆ ಬೆಳಿಗ್ಗೆ ಟೈಮಲ್ಲೂ ಊಟ ಮಾಡ್ಬೋದು. ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಒಂದು ಒಗ್ಗರಣೆ ಕೊಡೋಣ, ಓಕೆನಾ. ಇದು ಮಾವಿನಕಾಯಿಗೆ ತುಂಬಾನೇ ಸಖತ್ತಾಗಿರತ್ತೆ. ಒಗ್ಗರಣೆ ಕೊಟ್ರೇನೆ ಅದ್ರದ್ದು ಘಮ ಜಾಸ್ತಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೆ, ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು. ಕರಿಬೇವು ಮೊದ್ಲು ಹಾಕೋತೀನಿ ನಾನು ಒಗ್ಗರಣೆ ಹಾಕೋದು ಈ ರೀತಿ, ಲಾಸ್ಟ್ ಹಾಕಲ್ಲ. ಬೆಳ್ಳುಳ್ಳಿ ಜೊತೆ ಇದನ್ನ ಹಾಕಿ ಗರಿ ಮಾಡ್ತೀನಿ. ಅಂದ್ರೆ ಬೆಳ್ಳುಳ್ಳಿ ಅರ್ಧ ಬೆಂದಿರ್ಬೇಕು, ನಂತರ ಇದನ್ನ ಹಾಕ್ತೀನಿ. ನಂತರ ಮೆಣಸು, ಬ್ಯಾಡಗಿ ಮೆಣಸು ಬೇಕಂದ್ರೆ ಹಾಕ್ಬೋದು, ಇದು ಖಾರ ಇದೆ ಬೇಕು ಅನ್ಸಲ ಹಾಕಲ್ಲ ನಾನು. ನಂತರ ಇದನ್ನ ಸ್ಟೋವ್ ಬಂದ್ ಮಾಡಿ, ಅದು ಬಿಸಿ ಇರತ್ತಲ್ವಾ, ಅದಕ್ಕೆ ನಾನು ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಮತ್ತು ಇಂಗು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು, ಚೆನ್ನಾಗಿರುತ್ತೆ ಇಂಗು ಹಾಕಿದ್ರೆ. ಮಾವಿನಕಾಯಿ ಬೇಯಿಸುವಾಗಲೂ ಸ್ವಲ್ಪ ಇಂಗು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಗ್ಗರಣೆಗೂ ಕೂಡ ಹಾಕಬೇಕು. ಈ ರೀತಿ ಒಗ್ಗರಣೆ ಹಾಕಿದಾಗ ಏನಾಗುತ್ತೆ ಗೊತ್ತಾ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಇಂಗು ಇವೆಲ್ಲ ಒಂದ್ ರೀತಿ ಘಮ ಅಂತ ಟೇಸ್ಟ್ ಕೊಡುತ್ತೆ. ಹಾಗೆ ಒಗ್ಗರಣೆ ಬಂದೇ ಅಲ್ಲ ಇಂಗು ಹಾಕೋದು, ನಾವೇನಾದ್ರೂ ತರಕಾರಿ ಬೇಯಿಸುವಾಗ ತರಕಾರಿಗೂ ಕೂಡ ಸ್ವಲ್ಪ ಹಾಕ್ಬೇಕು. ಅದು ಒಂದ್ ರೀತಿ ಘಮ ಬರುತ್ತೆ ಅಡಿಗೆ. ಇದು ಪೌಡ್ರು, ಇದು ಇಂಗು ಪೌಡ್ರು ಚೆನ್ನಾಗಿರುತ್ತೆ. ಇದು ಕೂಡ ನಾವು ಈ ರೀತಿ ಬಳಸಲ್ಲ, ಅಂದ್ರೆ ಗಟ್ಟಿ ಇಂಗು ಬಳಸ್ತಿದ್ನಲ್ವಾ, ಅದೇನಾಗತ್ತೆ ಗೊತ್ತಾ, ಅಲ್ಲೇ ಗಟ್ಟಿಯಾಗಿ ಉಳ್ಕೊಬಿಡತ್ತೆ. ಅದು ನಾವು ಮಿಕ್ಸಿಗೆ ಹಾಕುವಾಗ ಆ ಇಂಗು ಚೆನ್ನಾಗಿರುತ್ತೆ. ಇದು ಒಗ್ಗರಣೆಗೆ ಈ ರೀತಿ ಇಂಗು ಚೆನ್ನಾಗಿರುತ್ತೆ.
ನೋಡಿ ಒಗ್ಗರಣೆನೂ ರೆಡಿ ಆಯಿತು. ಸಖತ್ತಾಗಿರುತ್ತೆ ಗೊತ್ತಾ? ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಕಮೆಂಟ್ ಮಾಡಿ ನೀವು ತಾನು ಮಾಡಿದ್ದೆ ಅಂತ, ಓಕೆನಾ? ಈಗ ಒಮ್ಮೆ ಮಾಡಿ ನೋಡಿ. ಸಿಹಿ ಸಿಹಿಯಾಗಿ ಹುಳಿ ಹುಳಿಯಾಗಿ ಘಮ ಘಮ ಅನ್ನುವ ಮಾವಿನಕಾಯಿಂದು ಗೊಜ್ಜು. ಮತ್ತೇನಂತಾರೆ ಗೊತ್ತಿಲ್ಲ, ನಾವು ಹೀಗೆ ಗೊಜ್ಜು ಅಂತೀವಿ. ಚೆನ್ನಾಗಿರುತ್ತೆ. ರೆಡಿ ಆಯ್ತು ಅಲ್ವಾ? ಅಡುಗೆ ಅಂತೂ ರೆಡಿ ಆಯ್ತು. ಇದು ರಾತ್ರಿ ಊಟಕ್ಕೆ ನಾನೀಗ ಹೇಳಿದ್ನಲ್ವ ನಿನ್ನೆ ಸ್ವಲ್ಪ ಇದೆ ಅಂತ ತಿನ್ಕೋತೀನಿ. ನಾನೀಗ ಸಾಯಂಕಾಲ ಈಗ ದೇವಸ್ಥಾನಕ್ಕೆ ಹೊರಟಿದ್ವಿ 6 ಗಂಟೆಗೆ. ನಾನು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ, ಅಂದ್ರೆ ಮಾರಿಗುಡಿಗೆ ಹೋಗುವ ಅನ್ಕೊಂಡಿದ್ವಿ. ಹೋಗ್ತಾ ಇದ್ದೀವಿ. ಅದು ವಿಡಿಯೋ ಹಿಂದೆ ಮುಂದೆ ಆಯ್ತು ಹೋಗುವಾಗ. ಒಂದಿಷ್ಟು ಕೆಲಸ ಇದೆ ಪೇಟೆಯಲ್ಲಿ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿ ಮಾಡ್ಕೊಂಡು ಬರಬೇಕು. ನಾನು ಮತ್ತು ಒಂದೆರಡು ವಸ್ತು ತರೋದಿದೆ, ತೋರಿಸ್ತೀನಿ ಬಂದ್ಮೇಲೆ ಏನು ವಸ್ತು ಇದೆ ತರೋದು ಅಂತ. ಇಲ್ಲೆಲ್ಲ ನೋಡಿ ಮಳೆ ವಾತಾವರಣ, ಮಳೆ ಬಿದ್ದು ಚಿಕ್ಕ ಚಿಕ್ಕ ಮಳೆ ಆದ್ರೂ ಕೂಡ ರೋಡ್ ಎಲ್ಲ ಒಂದ್ ರೀತಿ ರಾಡಿಯಾಗಿದೆ. ಅಂದ್ರೆ ತುಂಬಾ ದೊಡ್ಡ ಮಳೆ ಬಂದು ಎಲ್ಲ ತೊಳೆದೋಗ್ಬೇಕು ಕ್ಲೀನ್ ಆಗ್ಲಿಕ್ಕೆ. ಅಲ್ಲೆಲ್ಲ ಮಣ್ಣು ಎಲ್ಲ ಕಾಣಿಸ್ತಾ ಇದೆ. ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಸ್ಕೂಲಿಂದ ಬಂದ್ರಲ್ವಾ, ಬಂದ ತಕ್ಷಣ ಹೋದ್ವಿ, ಹಣ್ಣುಕಾಯಿ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಈಗ ನಾನು ಅಲ್ಲೆಲ್ಲೂ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ, ಅಂದ್ರೆ ನಾವು ಬೇಗ ಹೋಗಿದ್ರ ಗಡಿಬಿಡಿ ಮಾಡ್ತಾ ಇದ್ರು. ಬೇಗನೆ ಬಂದ್ರು. ಹಾಗೆ ಒಂದಿಷ್ಟು ವಸ್ತು ತಕೊಂಡು ಮನೆಗೆ ಬರ್ತೀವಿ ಈಗ. ಮನೆ ಕಡೆ ಹೋಗ್ತಾ ಇದ್ವಿ, ದೇವ್ರದ್ದು ದರ್ಶನನೂ ಆಯ್ತು, ಹಾಗೆ ಒಂದಿಷ್ಟು ವಸ್ತು ತಕೊಂಡಾಯ್ತು. ನೋಡಿ ಒಂದಿಷ್ಟು ಅಂದ್ರೆ ಸಾರಿ, ಒಂದ್ 4 ಸಾರಿ ಅದು ಫಾಲ್ ಮತ್ತು ಲೈನಿಂಗ್ ತಕೊಬಂದೆ. ಇನ್ನೂ ಒಂದ್ 4 ಸಾರಿ ಇದೆ, ಅದಕ್ಕೆ ತಂದಿಲ್ಲ. ಈಗ ಸ್ವಲ್ಪ ಅರ್ಜೆಂಟಿಗೆ ತಂದೆ. ಮತ್ತು ನನ್ನ ಮಗಂದು ಯೂನಿಫಾರ್ಮ್ ಬಟ್ಟೆ ತಕೊಂಡ್ ಬಂದೆ. ನಂತರ ದೇವಸ್ಥಾನದ್ದು ಹಣ್ಣುಕಾಯಿ, ನಂತರ ಒಂದು ಜೋಳ ಅಂದಿದ್ನಲ್ವಾ, ಜೋಳ ಹಿಟ್ಟು ಮಾಡ್ಕೊಂಡು ಬಂದ್ವಿ. ಇವತ್ತು ಜೋಳದ ರೊಟ್ಟಿ ಮಾಡ್ತೀನಿ. ನಾನು ಯಾವ ರೀತಿ ರೊಟ್ಟಿ ಮಾಡ್ತೀನಿ ಅಂತ ತೋರಿಸ್ತೀನಿ. ನನ್ಗೇನು ಆ ರೀತಿ ದೊಡ್ಡ ದೊಡ್ಡ ರೊಟ್ಟಿ ಎಲ್ಲ ಮಾಡ್ಲಿಕ್ಕೆ ಬರಲ್ಲ. ಹೀಗೆ ಚಿಕ್ಕದಾಗಿ ಚಪಾತಿ ಮಾಡೋ ರೀತಿ ಮಾಡ್ತೀನಿ. ಎಲ್ಲ ಜೋಡಿಸಿಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದಲ್ವಾ, ಎಲ್ಲ ಇಟ್ಟುಕೊಂಡು ಈಗ ರೊಟ್ಟಿ ಮಾಡ್ಬೇಕು. ನಂತರ ಸ್ವಲ್ಪ ರೈಸ್ ಮಾಡ್ಬೇಕು ರಾತ್ರಿ ಊಟಕ್ಕೆ. ಬೆಳಿಗ್ಗೆ ಹೇಳಿ ತೋರಿಸಿದ್ನಲ್ವಾ, ಮಾವಿನಕಾಯಿಂದು ಮತ್ತು ಹೂಕೋಸು ಬಟಾಣಿ ಹಾಕಿ ಎಲ್ಲ ಮಾಡಿರೋದು. ಸ್ವಲ್ಪ ರೈಸ್ ಮಾಡಿ ಒಂದೆರಡು ರೊಟ್ಟಿ ಮಾಡ್ತೀನಿ. ರೊಟ್ಟಿ ಮಾಡ್ಲಿಕ್ಕೆ ಹತ್ತಿದ್ದೀನಿ ನೋಡಿ. ಈಗ ಸಾಧಾರಣ ಒಂದು 8 ಗಂಟೆ ಆಗಿದೆ ಅನ್ಸತ್ತೆ. 8:30 ಇರ್ಬಹುದು. ಯಾವ ರೀತಿ ಮಾಡ್ತೀನಿ ಗೊತ್ತಾ? ಸ್ವಲ್ಪ ನೀರನ್ನ ಕಾಯಿಸ್ಕೊತೀನಿ. ಸ್ವಲ್ಪ ನೀರು ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಜೋಳದ ಹಿಟ್ಟು ಹಾಕಿ ತಿರುಗಿಸಿ ಸ್ಟೋವ್ ಅನ್ನ ಬಂದ್ ಮಾಡಿಡೋದು. ನಂತರ ಅದು ಥಂಡಾಗತ್ತಲ್ವಾ, ಥಂಡಾದ ನಂತರ ನಾದ್ಕೋಬೇಕು. ಈ ರೀತಿನೂ ಮಾಡ್ಬಹುದು. ನನ್ಗೆ ಈ ರೀತಿ ಮಾಡಿದ್ರು ತುಂಬಾ ದೊಡ್ಡ ಮಾಡ್ಲಿಕ್ಕೆ ಬರಲ್ಲ, ಸ್ವಲ್ಪ ಚಿಕ್ಕದಾಗಿ ಬರತ್ತೆ, ಮಾಡ್ತೀನಿ. ಅಂದ್ರೆ ಕೈಯಿಂದನೂ ಬಡಿಬಹುದು. ಹಿಟ್ಟು ರೆಡಿ ಆದ್ರೆ ಕೈಯಿಂದ ಬಡಿಬಹುದು. ಅದು ಕೈಯಿಂದ ಬಡಿಲಿಕ್ಕೆ ಬರಲ್ಲ ನನಗೆ ಆ ರೀತಿ. ಮೊದ್ಲೆಲ್ಲ ಮಾಡ್ತಿದ್ದೆ, ಕೈಯೆಲ್ಲ ಉರಿಗೆ ನೋವು ಬರತ್ತ, ಅದಕ್ಕೆ ನಾನು ಕೈಯಿಂದ ಬಡಿಯಲ್ಲ, ಚಪಾತಿ ರೀತಿಲಿ ಮಾಡ್ತಾ ಇದ್ದೀನಿ. ಯಾವಾಗಾದ್ರೂ ತಿಂತೀವಿ, ನಾವೇನು ಡೈಲಿ ಮಾಡಲ್ಲ, ಡೈಲಿ ಎಲ್ಲ ಮಾಡಲ್ಲ. ಹೀಗೆ ಯಾವಾಗಾದ್ರೂ ಬೇಕು ಅಂದಾಗ ಹಿಟ್ಟನ್ನ ರೆಡಿ ಮಾಡ್ಕೊಂಡು ರೊಟ್ಟಿ ಮಾಡ್ತೀವಿ, ಜೋಳದ ರೊಟ್ಟಿ. ಸ್ವಲ್ಪ ರೈಸ್ ಮಾಡ್ತಾ ಇದ್ದೀನಿ. ರೈಸು ಬೇಕು ಸ್ವಲ್ಪ, ಅಂದ್ರೆ ಸ್ವಲ್ಪ ರೈಸ್ ಊಟ ಮಾಡಲೇಬೇಕು. ರಾತ್ರಿ ಊಟ ಇರ್ಬೋದು, ಮಧ್ಯಾಹ್ನ ಊಟ ಇರ್ಬೋದು, ನಮ್ಗೆ ರೈಸ್ ಬೇಕೇ ಬೇಕು, ರೂಢಿ ಅಲ್ವಾ. ಸ್ವಲ್ಪ ಆದ್ರೂ ಬೇಕು, ಅದಕ್ಕೆ ಸ್ವಲ್ಪ ರೈಸ್ಗೆ ಇಡ್ತೀನಿ. ಈಗ ರೊಟ್ಟಿ ತೋರಿಸ್ತೀನಿ ನಾನು ಯಾವ ರೀತಿ ರೊಟ್ಟಿ ಮಾಡಿದೆ ಅಂತ, ಓಕೆನಾ? ಅಂದ್ರೆ ಆಕಾರನೂ ಕರೆಕ್ಟ್ ಆಗಿ ಬರಲ್ಲ. ಅದು ಚಪಾತಿ ವರ್ದ ಹಾಗೆ ಹೊರಿತೀವಲ್ವಾ, ಸ್ವಲ್ಪ ಡೊಂಕುಡೋರೆ ಆಗತ್ತೆ, ಆದ್ರೂ ಚೆನ್ನಾಗಿರತ್ತೆ ತಿನ್ಲಿಕ್ಕೆ. ಮೊದಲು ರೈಸ್ ಇಟ್ಟುಕೊಂಡು ರೊಟ್ಟಿ ಮಾಡಿಬಿಟ್ರೆ ಆಯ್ತು. ರೈಸ್ ಆಗಿ ಅದು ತಂಡಾಗೋ ಅಲ್ಲಿಗೆ ನಮ್ಗೆ ರೊಟ್ಟಿನೂ ಕೂಡ ಆಗಿರುತ್ತೆ. ಆಮೇಲೆ ಊಟ ಮಾಡ್ಬೋದಲ್ವಾ. ಈ ರೀತಿ ನಾವು ಟೈಮು ವೇಸ್ಟ್ ಮಾಡಲ್ಲ. ಒಂದೇ ಸಲ ಅಡ್ಗೆಗಂತ ಹೋದಾಗ ಎಲ್ಲವೂ ಬೇಗ ಯಾವ್ಯಾವ್ದು ಮೊದಲಾಗತ್ತೆ ಅದನ್ನ ಮಾಡಿ ಇಟ್ಕೊಳ್ಳೋದು, ನಂತರ ನಿಧಾನವಾಗಿ ಮಾಡೋದು, ನಂತರ ಮಾಡೋದು. ನೋಡಿ
ತಂಡಾಯ್ತು. ನಾನು ಇವತ್ತು 6 ರೊಟ್ಟಿ ಮಾಡ್ತೀನಿ. ಈಗ ರೈಸಿಗೆ ಇಟ್ಕೋತೀನಿ ಮೊದಲು. ಈ ರೈಸ್ ಬೆಂದು ತಂಡಾಗೋ ತನಕ ನಂದು ರೊಟ್ಟಿಯಾಗಿರುತ್ತೆ. ನಾವು ಈ ರೀತಿ ರೈಸ್ ಮಾಡಿದಾಗ 1 ಲೋಟಕ್ಕೆ 2 ಲೋಟ ನೀರು ಹಾಕ್ತೀವಿ. 1 ಲೋಟ ಇಟ್ಟಿದ್ದೆ ನಾನು ಅಕ್ಕಿನ, ಅಂದ್ರೆ ಚಿಕ್ಕ ಲೋಟ, ಅದು ಹೆಚ್ಚೇ ನಮ್ಗೀಗ. 1 ಲೋಟಕ್ಕೆ 2 ಲೋಟ ನೀರು ಹಾಕಿ ಇಡೋದು. ನೋಡಿ, ಹಿಟ್ಟು ನಾದ್ಕೊಂಡು ಹೊರಿತಾ ಇದ್ದೀನಿ. ಚಪಾತಿ ಅನ್ಸ್ಬಹುದು, ಚಪಾತಿ ಅನ್ಸ್ಬಹುದು, ಆದ್ರೆ ಚಪಾತಿ ಅಲ್ಲ, ಅದು ಜೋಳದ ರೊಟ್ಟಿ. ಈ ರೀತಿ ಆಯ್ತು ನೋಡಿ. ಒಂದು ಪೇಪರ್ ಇಟ್ಕೊಂಡು ಈ ರೀತಿ ಮಾಡಿದೆ. ಅಂದ್ರೆ ತುಂಬಾ ದಪ್ಪನೂ ಆಗಿಲ್ಲ, ತೆಳ್ಳಗೂ ಆಗಿಲ್ಲ, ಮೀಡಿಯಂ ಆಗಿದೆ. ಚಪಾತಿ ಈ ರೀತಿಲೇ ಆಗತ್ತೆ, ಆದ್ರೂ ಉಬ್ಬಿ ಬರುತ್ತೆ ನೋಡಿ. ಮತ್ತೇನ್ ಮಾಡೋದು, ರೊಟ್ಟಿ ಬಡಿಲಿಕ್ಕೆ ಬರೋರು, ಅಂದ್ರೆ ರೊಟ್ಟಿ ಬಡಿತಾರಲ್ವಾ ಈ ಕಡೆ ಜನ, ಅವರಿಗೆ ರೂಢಿ ಇರುತ್ತೆ. ಅವರು ಪಟ ರೊಟ್ಟಿ ಬಡ್ದು ರೊಟ್ಟಿ ಮಾಡಿ ಇಟ್ಟು ಬಿಡ್ತಾರೆ. ಆದ್ರೆ ನಮ್ಗೆ ಆ ರೀತಿ ಬರಲ್ಲ ಮಾಡ್ಲಿಕ್ಕೆ. ಪ್ರಯತ್ನ ಮಾಡ್ಬೋದು, ಮಾಡಿದ್ರೆ ಕೈ ಎಲ್ಲ ನೋವು ಬರುತ್ತಲ್ವಾ, ಕಷ್ಟ ಆಗುತ್ತೆ. ಇನ್ನು ನಾವು ರೊಟ್ಟಿ ತಿನ್ಬೇಕು ಅಂದಾಗ ಈ ರೀತಿ ಚಪಾತಿ ರೀತಿಲಿ ಮಾಡ್ಕೊಂಡು ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಓಕೆನಾ? ಕಮೆಂಟ್ ಮೂಲಕ ತಿಳಿಸಿ.